ಸರ್, ಈಗ ಧರ್ಮಸ್ಥಳ ಪ್ರಮುಖವಾಗಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ಬರ್ತಾ ಇದೆ. ತಾವು ಕೂಡ JDS ಇಂದ ಇದನ್ನು ಖಂಡಿಸ್ತಾ ಇದ್ದೀವಿ. ಸರ್, ಈಗ ಧರ್ಮಸ್ಥಳ ಒಂದು ಮಂಜುಸ್ವಾಮಿ ಈ ರಾಜ್ಯದ ಎಲ್ಲ ಸಮಾಜದ ಇವರಿಗೆ ಒಂದು ಆಶೀರ್ವಾದ ಮಾಡುವಂಥ ಟೆಂಪಲ್ ಇದ್ದರೆ ಅದು ಮಂಜುಸ್ವಾಮಿ. ರಾಜಕಾರಣಿಗಳು ಹೋಗ್ತಾರೆ, ಸಾರ್ವಜನಿಕರು ಹೋಗ್ತಾರೆ, ಅವ್ರ ಕಷ್ಟ ಬಂದಾಗ ಬಂದು ಹೋಗಿ ಅಲ್ಲಿ ಸತ್ಯ ಮಾಡುವಂಥ ದಿನ ನೀವೇ ನೋಡ್ತಾ ಇದ್ದೀರಿ ಟೋರಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ. ಧರ್ಮಸ್ಥಳದ್ದು ನಾವು ಯಾರೂ ಅದ್ರ ಬಗ್ಗೆ ಇದು ಮಾಡೋಕ್ಕಾಗಲ್ಲ. ಅದಕ್ಕೊಂದು ಇತಿಹಾಸ ಇದೆ, ಗೊತ್ತಾಯ್ತಾ? ಅದನ್ನು ಯಾರೇ ಏನೇ ಮಾಡಿದ್ರು ಆ ಮಂಜುಸ್ವಾಮಿನ ಏನು ಮಾಡೋಕ್ಕಾಗಲ್ಲ. BJP ಅವರಾಗಲಿ ಮತ್ತು ಕಾಂಗ್ರೆಸ್ ಅವರಾಗಲಿ ಯಾರು ನೋಡಿದ್ರು ಅದಕ್ಕೊಂದು ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ, ಯಾರು ಷಡ್ಯಂತ್ರ ಮಾಡ್ಯಾರೋ ಅವರೇ ದೇವರೇ ಶಿಕ್ಷೆ ಕೊಡ್ತಾನೆ ಹಿಡಿದು. ಓಕೆ, ಇನ್ನು ಇವತ್ತು JDS ಸಮಾವೇಶದ ಬಗ್ಗೆ ಅದೆಲ್ಲ ಆಗುತ್ತೆ, ಬನ್ನಿ ಸಮಾವೇಶ ಮಾಡ್ತೀವಿ. ಓಕೆ. ಆ್ಯಂಡ್ ಇನ್ನೊಂದು ಸರ್, ಪ್ರಮುಖವಾಗಿ ತಾವು ಕೂಡ ಈ ಎಲೆಕ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ ಒಂದು ಆರೋಪ ಮಾಡ್ತಾ ಇದೆ ಪೇಪರ್ಗಳ ನಕಲಿ ಮತದಾರ ವಿಚಾರಕ್ಕೆ. ಈಗ ಹಂಗಿದ್ಮೇಲೆ ಹೆಂಗೆ 136 ಸೀಟ್ ಬಂತು ಅವ್ರದ್ದು? EVM ಸರಿ ಇಲ್ಲ ಅಂದಮೇಲೆ. ಓಕೆ ಸರ್, ಇನ್ನೊಂದು ಸರ್, ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಏನಾದರೂ ಮೇಲ್ಮನೆಗೆ ಹೋಗಿ ನಾವೇನು ಮಾತಾಡೋಣ, ನಡೀರಿ, ಎಲ್ಲ ಆಗುತ್ತೆ, ಹೋಗ್ತಿದ್ದೀರಿ ಸರ್? ಅದೆಲ್ಲ ಇದೆ, ನಡೀರಿ, ಮಾಡೋಣ. ಅದೇನು ಇವತ್ತು ಯಾಕೆ ಮಾಡಿ. ಇದು HD ರೇವಣ್ಣ ಅವರು ಹೇಳೋ ಮಾತುಗಳು. ಸದ್ಯಕ್ಕೆ HD ರೇವಣ್ಣ ಪ್ರಜ್ವಲ್ ಕೇಸಿನ ವಿಚಾರ ಸಂಬಂಧಪಟ್ಟಂತೆ ಮೇಲ್ಮನೆಗೆ ಹೋಗೋದನ್ನು ನಾವು ನೋಡ್ತೀವಿ, ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀವಿ ಅನ್ನೋ ಅಭಿಪ್ರಾಯಗಳನ್ನು ಕೂಡ TV9 ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ಗಿರೀಶ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು.